ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇರೋದು ನನಗಾಗಿ. ಈ ಪಾಶ್ಚಾತ್ಯ ದೇಶಗಳಿಗೆ ಹೊರಟಿರೋ ಮೊಟ್ಟ ಮೊದಲ ಸನ್ಯಾಸಿ ನಾನು. ಇದೇ ಮೊದಲ ಸಾರಿ ಒಬ್ಬ ಹಿಂದೂ ಸನ್ಯಾಸಿ ಸಾಗರೋಲ್ಲಂಘನ ಮಾಡ್ತಾ ಇರೋದು. ನಾನು ಉತ್ಕಟವಾಗಿ ಪ್ರೀತಿಸೋ ನನ್ನ ದೇಶ ಬಾಂಧವರಿಗಾಗಿ ಕಿಂಚಿತ್ತಾದರೂ ನೆರವನ್ನ ತರೋದಕ್ಕೋಸ್ಕರ ನನ್ನೀ ಮರಗುವ ಮನಸ್ಸು ನನ್ನನ್ನ ಭಾರತದಿಂದ ಆಚೆ ತಳ್ಳಿದೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾದ ಸಹೋದರ ಸಹೋದರಿಯರೇ, ನಮಗೆ ನೀವು ನೀಡಿರುವ ಆತ್ಮೀಯವಾದ ಆಮಂತ್ರಣಕ್ಕೆ ವಂದನೆಗಳನ್ನು ಸಲ್ಲಿಸಲು ಪ್ರಯತ್ನಿಸುತ್ತಿರುವ ಈ ಸಮಯದಲ್ಲಿ ನನ್ನ ಹೃದಯ ಅವರ್ಣನೀಯ ಆನಂದದಿಂದ ತುಂಬಿ ತುಳುಕುತ್ತಿದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಧರ್ಮದ ಮಾತೆಯರ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಎಲ್ಲ ವರ್ಗಗಳ, ಎಲ್ಲ ಪಂಥಗಳ ಕೋಟ್ಯಾನುಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇದೇ ವೇದಿಕೆಯ ಮೇಲೆ ಕೆಲವು ಭಾಷಣಕಾರರು, ಪೂರ್ವ ದೇಶಗಳಿಂದ ಬಂದಿರುವ ಕೆಲವು ಪ್ರತಿನಿಧಿಗಳು ಹೀಗೆ ಹೇಳಿದ್ದಾರೆ. ಬಹಳ ದೂರದಿಂದ ಬಂದಿರುವ ಇವರು ಧಾರ್ಮಿಕ ಸಹನೆಯ ಭಾವನೆಯನ್ನ ವಿವಿಧ ದೇಶಗಳಿಗೆ ಒಯ್ಯುವ ಗೌರವಕ್ಕೆ ಪಾತ್ರರಾಗುವರು. ಹಾಗೆ ಹೇಳಿದ ಭಾಷಣಕಾರರಿಗೂ ಪ್ರತಿನಿಧಿಗಳಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅಮೆರಿಕದಲ್ಲಿ ನಾನು ಮಲಗ್ತಾ ಇದ್ದಂತಹ ಪಲ್ಲಂಗಗಳು ಅತ್ಯಂತ ಮೃದುವಾಗಿದ್ದು ಆರಾಮದಾಯಕವಾಗಿದ್ದು, ಆದರೂ ಲೆಕ್ಕವಿಲ್ಲದಷ್ಟು ರಾತ್ರಿಗಳು ನಾನು ನನ್ನ ದೇಶ ಬಾಂಧವರ ಕಡು ಕಷ್ಟವನ್ನು ನೆನೆಸ್ಕೊಂಡು ನನಗೆ ನಿದ್ದೆ ಹತ್ತುತ್ತಾ ಇರಲಿಲ್ಲ. ನೆಲದ ಮೇಲೆ ಹೊರಳಾಡ್ತಾ ನಿದ್ದೆ ಬರದೆ ಎಷ್ಟೋ ರಾತ್ರಿಗಳನ್ನು ಕಳೆದಿದ್ದೀನಿ. ನಾನು ಮನಸ್ಸು ಮಾಡಿದರೆ ಹಿಮಾಲಯದ ಒಂದು ಗುಹೆಯಲ್ಲಿ ಸಮಾಧಿಸ್ಥನಾಗಿ ಕೂತು ಬಿಡ್ಬೋದು. ಆದರೆ ನಾನು ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ? ಎಲ್ಲವನ್ನ ಬಿಟ್ಟು ನಾನು ಯಾಕೆ ಇಲ್ಲಿದ್ದೀನಿ? ನನ್ನ ದೇಶದ ಈಗಿನ ದುಸ್ಥಿತಿ ಮತ್ತು ಅದರ ಕರಾಳ ಭವಿಷ್ಯದ ಆಲೋಚನೆ ನನ್ನನ್ನು ತಟಸ್ಥನಾಗೋಕೆ ಬಿಡ್ತಾ ಇಲ್ಲ. ಈಗ ಹೇಳಿ, ನಿಮ್ಮಲ್ಲಿ ಕಳಕಳಿ ಇದೆಯಾ? ದೇವ ಮುನಿಗಳ ಕೋಟಿ ಕೋಟಿ ಸಂತತಿಯವರು ಇಂದು ಪಶು ಸಮಾನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಕಳಕಳಿ ಇದೆಯೇನು? ಕೋಟಿ ಕೋಟಿ ಜನ ಇವತ್ತು ಹಸಿದ್ದಾರೆ. ಕೋಟಿ ಕೋಟಿ ಜನ ಶತಶತಮಾನಗಳಿಂದಲೂ ಹಸಿದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಕಳಕಳಿ ಇದೆಯಾ? ಅದು ನಿಮ್ಮನ್ನು ಚಡಪಡಿಸುವಂತೆ ಮಾಡಿದೆಯಾ? ನಿದ್ರೆಗೆಡುವಂತೆ ಮಾಡಿದೆಯಾ? ಅದು ನಿಮ್ಮ ನರನಾಡಿಗಳಲ್ಲಿ ನುಗ್ಗಿ ರಕ್ತದೊಳಗೆ ಹೋಗಿದೆಯಾ? ಇಲ್ಲ. ಈ ಅವನತಿಯ ಭಾವನೆಯೊಂದೇ ನಿಮ್ಮನ್ನ ಆಕ್ರಮಿಸಿದೆಯೇನು? ನಿಮ್ಮ ದೇಶ, ಮನೆ, ಮಡದಿ, ಮಕ್ಕಳು ಜೊತೆಗೆ ನಿಮ್ಮ ಸ್ವಂತ ದೇಹವನ್ನೇ ಮರೆತಿರೋ ಹಾಗೆ ಮಾಡಿದೆಯೇನು? ದೇಶಭಕ್ತರಾಗಲು ಇದು ಮೊದಲ ಮೆಟ್ಟಿಲು, ಮೊಟ್ಟ ಮೊದಲ ಮೆಟ್ಟಿಲು. ಸಚ್ಚರಿತ್ರ, ಬುದ್ಧಿವಂತ, ತ್ಯಾಗಮಯಿ, ಸೇವಾ ಮನೋಭಾವ ಇರೋ ವಿಧೇಯರಾದಂತಹ ಯುವ ಜನಾಂಗ ಬರುವ ನಾಳೆಗಳನ್ನ ಉಜ್ವಲಗೊಳಿಸ್ತವೆ ಅಂತ ನಾನು ಬಲವಾಗಿ ನಂಬಿದ್ದೇನೆ. ನನ್ನ ಈ ಯೋಜನೆಯನ್ನ ಸಾಕಾರಗೊಳಿಸೋದಕ್ಕೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಆ ಮೂಲಕ ತಮ್ಮ ಮತ್ತು ಇಡೀ ದೇಶದ ಉನ್ನತಿಗಾಗಿ ಶ್ರಮಿಸೋ ಯುವಕರು ನನಗೆ ಬೇಕಾಗಿದ್ದಾರೆ. ತನ್ನ ಮುಕ್ತಿಯ ಜೊತೆಗೆ ಜಗದ ಒಳಿತು, ಭವಿಷ್ಯದಲ್ಲಿ ನೀವೇನಾಗಬೇಕು ಅಂತ ಇದ್ದೀರಾ ಅನ್ನೋದನ್ನ ನಿರ್ಧರಿಸೋ ಕಾಲ ಬಂದಿದೆ. ಯೌವನದ ಈ ಉತ್ಸಾಹ ವಯಸ್ಸಾಗಿ ಮುದಿಯಾದ ಮೇಲೆ ಇರುತ್ತಾ? ಎಚ್ಚೆತ್ತುಕೊಳ್ಳಿ. ಮಹತ್ತರ ಕಾರ್ಯ ಸಾಧಿಸುವುದು ಬಹಳಷ್ಟಿದೆ. ನಿಮ್ಮ ಜನಾಂಗದ ಉದ್ಧಾರಕ್ಕಾಗಿ ನಿಮ್ಮ ಇಡೀ ಜೀವನವನ್ನೇ ಮುಡುಪಾಗಿಡಿ. ನಾನು ಪ್ರತಿ ಬಾರಿ ಐರೋಪ್ಯರಂತೆ ವೇಷಭೂಷಣ ಧರಿಸಿ ಓಡಾಡುವ ನಮ್ಮ ಭಾರತೀಯರನ್ನು ಕಂಡಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಬಹುಶಃ ಇವರಿಗೆ ಬಡತನ, ಅಜ್ಞಾನ ಮತ್ತು ಇತರ ಕೆಳಜಾತಿಯ ಉಳಿದ ಭಾರತೀಯರನ್ನ
ತಮ್ಮ ದೇಶವಾಸಿಗಳು ಅಂತ ಕರೆದುಕೊಳ್ಳೋಕೆ ಮುಜುಗರವಾಗ್ತಾ ಇದೆಯೋ ಏನೋ. ಅದಕ್ಕೆ ಅದನ್ನ ಮರೆಮಾಚೋದಕ್ಕೆ ಈ ರೀತಿ ವೇಷಭೂಷಣ ಬದಲಾಯಿಸಿದರೇನು ಅಂತ ಅನ್ಸುತ್ತೆ. ತುಂಡು ಬಟ್ಟೆ ಉಟ್ಟ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ಕೋಟ್ಯಾಂತರ ಭಾರತೀಯರು ಅನಾರ್ಯರು ಆದ ಕಾರಣ ತಮ್ಮ ದೇಶವಾಸಿಗಳಲ್ಲ ಎಂದು ಪಾಶ್ಚಾತ್ಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಇತರರ ಅವಹೇಳನಕಾರಿ ಮಾತುಗಳಲ್ಲಿ ಸಿಲುಕಿ ಅವರನ್ನೇ ಅನುಕರಿಸುತ್ತಾ ಅವರಿಂದಲೇ ದಾಸ್ಯದಿಂದ ನಿಶ್ಶಕ್ತವಾಗಿರೋ ಓ ನನ್ನ ಭಾರತವೇ, ಮತ್ತೊಮ್ಮೆ ನೀನು ಅತ್ಯುನ್ನತ ನಾಗರಿಕತೆಯ ಶಿಖರವಾಗಿ ನಿಲ್ಲಲು ಯಾವತ್ತಿಗಾದರೂ ಸಾಧ್ಯವೇ? ಭಾರತದ ಯುವಜನರೇ, ನಾನು ನಿಮಗೆ ಬಡವರು, ಅಜ್ಞಾನಿಗಳು ಮತ್ತು ಪತಿತೆಯರಿಗೆ ಮರಗುವ ಮನಸ್ಸನ್ನ, ಅವರಿಗಾಗಿ ಹೋರಾಡುವ ಮನಸ್ಸನ್ನ ಬಳುವಳಿಯಾಗಿ ನೀಡ್ತಾ ಇದ್ದೇನೆ. ಹೋಗಿ ಈ ಕ್ಷಣವೇ ಪಾರ್ಥಸಾರಥಿಯ ಮಂದಿರಕ್ಕೆ ಹೋಗಿ. ಯಾರು ಗೋಕುಲದಲ್ಲಿ ಬಡಗೊಲ್ಲರ ಗೆಳೆಯನಾಗಿ ಒಡನಾಡಿದನೋ, ಯಾರು ಬುದ್ಧನ ಅವತಾರವನ್ನೆತ್ತಿ ಒಬ್ಬ ಪತಿತೆಯ ಕರೆಗೆ ಓಗುಟ್ಟು ಅವಳನ್ನ ಉದ್ಧರಿಸಿದನೋ, ಆ ಭಗವಂತನ ಮುಂದೆ ಮಂಡಿಯೂರಿ ನಿಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಹೋರಾಡುವ, ತ್ಯಾಗ ಮಾಡುವ ಶಪಥವನ್ನ ಮಾಡಿ. ಯಾವ ಜನಾಂಗ ನೂರಾರು ವರ್ಷಗಳಿಂದ ಒಂದು ಗುಟುಕು ನೀರು ಕುಡಿಯೋದಕ್ಕೆ ಬಲಗೈ ಉಪಯೋಗಿಸಿದರೆ ಸರಿಯೋ, ಎಡಗೈ ಉಪಯೋಗಿಸಿದರೆ ಸರಿಯೋ ಎಂಬ ಮಹತ್ತರ ಜಿಜ್ಞಾಸೆಯಲ್ಲಿ ತಲ್ಲೀನವಾಗಿದೆಯೋ, ಅಂತಹ ಜನಾಂಗದಿಂದ ಹೆಚ್ಚಿನದ ಏನನ್ನು ನಿರೀಕ್ಷಿಸಬಹುದು? ಈ ದೇಶದ ಅತ್ಯಂತ ಪ್ರತಿಭಾನ್ವಿತ ಮನಸ್ಸುಗಳು ಅಡಿಗೆ ಮನೆ ಚಾಕ್ರಿ ಬಗ್ಗೆ ನಾನು ನಿನ್ನನ್ನು ಮುಟ್ಸ್ಕೋಬೋದಾ, ನೀನು ನನ್ನನ್ನು ಮುಟ್ಸ್ಕೋಬೋದಾ, ಈ ದೋಷಕ್ಕೆ ಪರಿಹಾರವೇನು ಅಂತ ಶತಶತಮಾನಗಳಿಂದಲೂ ಚರ್ಚೆಯಲ್ಲಿ ತೊಡಗಿರಬೇಕಾದರೆ ಅದಕ್ಕಿಂತ ದೊಡ್ಡ ಅಧಃಪತನ ಮತ್ತಾವುದಿದೆ? ಭಾರತಕ್ಕಾಗಿ ನಾನು ರೂಪಿಸಿರೋ ಯೋಜನೆಯನ್ನ ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ ಅದು ಭಾರತದ ಜನಸಾಮಾನ್ಯರನ್ನು ತಲುಪೋದು. ನಾನು ಭಗವಂತನನ್ನು ನಂಬ್ತೇನೆ, ಜೊತೆಗೆ ಮನುಷ್ಯನನ್ನೂ ನಂಬ್ತೇನೆ. ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದ್ರಲ್ಲಿ ನನಗೆ ನಂಬಿಕೆ ಇದೆ. ನಾನು ನಂಬುವ ಏಕೈಕ ದೇವರನ್ನ, ನಾನು ಪೂಜಿಸುವ ಏಕೈಕ ದೇವರನ್ನ ಪೂಜಿಸೋದಕ್ಕೆ ನಾನು ಮತ್ತೆ ಮತ್ತೆ ಜನಿಸಿ ಬರುವಂತಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಟರು ನನ್ನ ದೇವರು, ದರಿದ್ರರು ನನ್ನ ದೇವರು, ಎಲ್ಲ ವರ್ಗಗಳಲ್ಲೂ ಎಲ್ಲ ಪಂಥಗಳಲ್ಲೂ ಕಡು ಬಡವರಾದವರು ನನ್ನ ದೇವರು. ಅವರೇ ನನ್ನ ಆರಾಧನೆಯ ವಿಶೇಷ ಆದರ್ಶ. ಇನ್ನೊಬ್ಬ ವಿವೇಕಾನಂದ ಇದ್ದಿದ್ರೆ ಅವನಿಗೆ ಅರ್ಥ ಆಗ್ತಾ ಇತ್ತು ಈ ವಿವೇಕಾನಂದ ಏನು ಸಾಧಿಸಿದ್ದಾನೆ ಅಂತ. ಇರಲಿ, ಕಾಲಾಂತರದಲ್ಲಿ ಮತ್ತಷ್ಟು ಜನ ವಿವೇಕಾನಂದರು ಉದಿಸಲಿದ್ದಾರೆ. ಕಾಲವೇ ಎಲ್ಲವನ್ನ ಹೇಳುತ್ತದೆ.